ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಅರೆಸ್ಟ್ ಆಗಿದೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ನ್ಯಾಯಾಲಯ ಕೂಡ ಮತ್ತೆ ಅದನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಅವರ ಲಾಯರ್ಗಳಿಗೂ ಕೂಡ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಮ್ಮೊಂದಿಗೆ ದರ್ಶನ್ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮಗೆ ನ್ಯಾಯಾಲಯ ಅವಕಾಶ ಕೊಟ್ಟಿದೆ, ಭೇಟಿಯಾಗಿದ್ದೀರಾ, ಹೇಗಿದ್ದಾರೆ ಸರ್? ಏನ್ ಹೇಳ್ತಾ ಇದ್ದಾರೆ ಸರ್? ಆರೋಗ್ಯವಾಗಿದ್ದಾರೆ. ಅಂದ್ರೆ ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಯಾವ ರೀತಿ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಅಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ ಸರ್. ಅರ್ಧ ಗಂಟೆಗಳ ಕಾಲ ಏನು ನ್ಯಾಯಾಲಯ ನಿಗದಿಪಡಿಸಿತ್ತು, ಆ ಸಮಯದಲ್ಲಿ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಈಗ ಚರ್ಚೆ ಮಾಡ್ಕೊಂಡು ಹೊರಗೆ ಬಂದ್ವಿ ನಾವು. ಸರ್, ಇಲ್ಲಿ ಈಗ ಪೊಲೀಸ್ನವರು ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅವ್ರ ವಿರುದ್ಧವಾಗಿ, ಅವ್ರು ಮಹಾಜರು ಮಾಡಬೇಕಾಗುತ್ತೆ ಇನ್ನೂ ಕೂಡ. ಹಾಗಾಗಿ ನಮ್ಗೆ ಅವರು ಕಸ್ಟಡಿ ಬೇಕು ಅಂತ ಕೇಳಿದ್ರು. ಯಾವ ರೀತಿಯ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಸರ್? ನೋಡಿ, ತಮಗ್ ಗೊತ್ತಿರೋ ಹಾಗೆ ನಿನ್ನೆ 9 ದಿನಗಳ ಕಾಲ ಅವರು ಪೊಲೀಸ್ ಅಭಿರಕ್ಷೆಗೆ ಆರೋಪಿಗಳನ್ನ ಕೇಳಿರ್ತಾರೆ. ನಾನು ವಾದವನ್ನ ಮಂಡಿಸಬೇಕಾದ್ರೆ ತಾವು ಕೇಳಿಸ್ಕೊಂಡಿರ್ತೀರಿ. ಈ 9 ದಿನಗಳ ಕಾಲ ಏನ್ ಕೇಳಿದ್ರು, ಮಾನ್ಯ ನ್ಯಾಯಾಧೀಶರು 5 ದಿನಗಳ ಕಾಲ ಅವರಿಗೆ ಪೊಲೀಸ್ ಅಭಿರಕ್ಷೆಗೆ ಆರೋಪಿಗಳನ್ನು ನೀಡಿ ಒಂದು ಆದೇಶವನ್ನ ಮಾಡಿರ್ತಾರೆ. ಇದು ಯಾವ ಕಾರಣಕ್ಕೆ ಅಂತಂದ್ರೆ, ಮುಖ್ಯವಾಗಿ ಈ ಅಭಿಯೋಜನೆಯ ಮುಖ್ಯ ಒಂದು ವಾದ ಏನಾಗಿತ್ತು ನಿನ್ನೆ ಅಂದ್ರೆ, ಈ ಆರೋಪಿಗಳ ಬಟ್ಟೆಗಳನ್ನ ವಶಪಡಿಸ್ಕೋಬೇಕು ಮತ್ತು ಆರೋಪಿಗಳ ಚಪ್ಪಲಿಗಳನ್ನ ವಶಪಡಿಸ್ಕೋಬೇಕು ಮತ್ತು ಈ ಏನ್ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಏನ್ ಈ ಅಭಿಯೋಜನೆಯ ಒಂದು ಆರೋಪ ಆಗಿದೆ, ಅದು ಶಾಕ್ ನೀಡಲಿಕ್ಕೆ ಬಳಸಿದ್ರು ಅಂತ, ಈ ಒಂದು ಯಂತ್ರವನ್ನ ವಶಪಡಿಸ್ಕೋಬೇಕು ಎನ್ನುವುದು ಅಭಿಯೋಜನೆಯ ಮುಖ್ಯವಾದ ಆಗಿರುತ್ತೆ. ನೋಡಿ, ಈಗ ಯಾವ ವಸ್ತುವನ್ನ ಯಾರಿಂದ ವಶಪಡಿಸ್ಕೋಬೇಕು, ಈ ರಿಕವರಿ ಮಹಾಜರನ್ನ ಯಾರ ಸಮಕ್ಷಮ ಮಾಡಬೇಕು? ಯಾಕೆಂದ್ರೆ ಎಲ್ಲಾ ವಸ್ತುಗಳನ್ನ ಎಲ್ಲಾ ಆರೋಪಿಗಳ ಹತ್ರ ವಶಪಡಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈ ವಿಂಗಡಣೆಯನ್ನ ಅಭಿಯೋಜನೆಯವರು ಮಾಡಿರ್ಲಿಲ್ಲ. ಸ್ಪಷ್ಟವಾಗಿ ಯಾರಿಂದ ಅವರು ಯಾವ ಒಂದು ಮಹಾಜರ್ಗಳು ಯಾರ ಸಮಕ್ಷಮದಲ್ಲಿ ನಡಿಬೇಕು, ಈ ರೀತಿ ಸ್ಪಷ್ಟತೆ ಇಲ್ಲದೆ ಇದ್ದ ಕಾರಣ ನಾವು ಅದನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ. ಹಾಗೂ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ, ಈ ಮೊಬೈಲ್ ಫೋನ್ಗಳನ್ನ ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ರಿಟ್ರೀವ್ ಮಾಡೋ ಮೊಬೈಲ್ ಫೋನ್ಗಳನ್ನ ವಶಪಡಿಸಿಕೊಂಡು ಅದರಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿಯನ್ನ ರಿಟ್ರೀವ್ ಮಾಡುವಂತ ಒಂದು ಪ್ರಯತ್ನಕ್ಕೆ ನಮಗೆ ಕಾಲಾವಕಾಶಕ್ಕೆ ಬೇಕು ಅಂತ ಕೇಳಿದ್ರು. ಈಗ ಅದು ವಿಧಿವಿಜ್ಞಾನ ಇಲಾಖೆಗೆ ಬಿಟ್ಟದ್ದು. ಮೊಬೈಲ್ ಫೋನ್ಗಳ ಫೋರೆನ್ಸಿಕ್ ಲ್ಯಾಬೊರೇಟರಿಯಲ್ಲಿ ಆ ಒಂದು ಮೊಬೈಲ್ ಫೋನ್ಗಳ ತಪಾಸಣೆ ನಡೆಸಿ ಆ ಡೇಟಾವನ್ನು ರಿಟ್ರೀವ್ ಮಾಡುವಂತದ್ದು. ಈ ಒಂದು ಪ್ರಕ್ರಿಯೆಗೆ ಆರೋಪಿಗಳ ಹಾಜರಾತಿ ಬೇಕಿರೋದಿಲ್ಲ ಯಾವುದೇ ಕಾರಣಕ್ಕೂ. ಸುಮ್ಮನೆ ಆರೋಪಿಗಳನ್ನ ಆ ರೀತಿ ಬಹಳಷ್ಟು ದಿನ ಪೊಲೀಸ್ ಅಭಿರಕ್ಷೆಗೆ ಕೇಳಲಿಕ್ಕೆ ಬರೋದಿಲ್ಲ ಅಂತ ನಮ್ಮ ವಾದವನ್ನ ಮಂಡಿಸಿದ್ವಿ. ಇದನ್ನ ಮಾನ್ಯ ನ್ಯಾಯಾಧೀಶರು ಕೂಡ ಪರಿಗಣನೆಗೆ ತೆಗೆದುಕೊಂಡು 5 ದಿನಗಳ ಕಾಲ ಆರೋಪಿಗಳನ್ನ ವಶಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ ಈಗ ಅವ್ರ ಬೇಲ್ ವಿಚಾರಣೆ ಆಗಿರ್ಬೋದು, ಬೇಲ್ ಅರ್ಜಿ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ಮುಂದಿನ ಪ್ರೊಸೆಸ್ ಯಾವ ರೀತಿಯಲ್ಲಿ ಇರುತ್ತೆ ಸರ್? ಏನ್ ಮಾಡಬೇಕು ಅಂತ ಮುಂದಿನ ಹಂತದಲ್ಲಿ? ನೋಡಿ, ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ 302 ಪ್ರಕರಣ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಜಾಮೀನನ್ನ ನಿರ್ಧರಿಸಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾಗಿ ನಾವು ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಮೊದಲನೇದಾಗಿ. ಅನಂತರ ಹೈಕೋರ್ಟ್ಗೆ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇರ್ತದೆ. ಸೊ ಜಾಮೀನು ಅರ್ಜಿಯನ್ನ ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ನಾವು ದಾಖಲೆಗಳನ್ನ ಪರಿಶೀಲಿಸಿ ಜಾಮೀನಿನ ಬಗ್ಗೆ ನಿರ್ಧರಿಸಿದ್ದೇವೆ. ಸರ್, ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಕಂಡು ಬರ್ತಾ ಇರುವಂತ ಅಂಶ ಏನು ಅಂತ ಹೇಳಿದ್ರೆ, ದರ್ಶನ್ ರವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ವಿಚಾರವನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ರವರು ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಸರ್? ನೋಡಿ, ನಾನು ಮೊದಲೇ ಹೇಳ್ದಂಗೆ, ಈಗ ನಾವು ಅವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತನಿಖಾಧಿಕಾರಿ ಏನ್ ಸಲ್ಲಿಸಿದ್ದಾರೆ ಅದನ್ನು ಮಾತ್ರ ನಾನು ಹೇಳ್ಬೋದು. ಈಗ ಆರೋಪ ಏನಂತಂದ್ರೆ, ಆರೋಪಿ 2ರವರ ಪ್ರಚೋದನೆ ಮೇರೆಗೆ ದರ್ಶನ್ ರವರು ಇನ್ನುಳಿದ ಆರೋಪಿಗಳಿಗೆ ಸೂಚನೆಯನ್ನು ನೀಡಿರ್ತಾರೆ. ಆ ಸೂಚನೆ ಮೇರೆಗೆ ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ ಅನ್ನೋದು ಆರೋಪ. ಹಾಗಾಗಿ ಈಗ ಏನ್ ರಿಮೈಂಡ್ ಅರ್ಜಿಯಲ್ಲಿ ಸಲ್ಲಿಸಿದರೆ ನಾನು ಅದನ್ನು ಮಾತ್ರ ನಾನು ಹೇಳ್ಬೋದು. ಏನಾಗಿದೆ ಏನು ಅದು ನಾನು ಬಹಿರಂಗವಾಗಿ ನಾನು ಮಾತಾಡ್ಲಿಕ್ಕೂ ಬರೋದಿಲ್ಲ. ಯಾಕೆಂದ್ರೆ ಆರೋಪ ಸಾಬೀತಾಗುವವರೆಗೂ ಆರೋಪಿಯನ್ನ ಆತನ ಇನ್ನೋಸೆಂಟ್ ಅಂತಾನೆ ಅದನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಈಗ ಈ ಪ್ರಕರಣದ ಸತ್ಯಾಸತ್ಯತೆ ವಿಚಾರಣೆ ಹಂತದಲ್ಲಿ ಹೊರಬರುತ್ತೆ. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಪರ ವಕೀಲರ ಮಾತು. ಸತ್ಯಾಸತ್ಯತೆ ಹೊರಬರುತ್ತೆ, ವಿಚಾರಣೆ ಆಗಲಿ, ಅನಂತರದಲ್ಲಿ ನಾವು ಮುಂದಿನ ಕಾನೂನು ಹೋರಾಟವನ್ನ ನಡೆಸ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.